ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಾತ್ರಿ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿದವರು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಎಷ್ಟು ಭಯಾನಕವಾಗಿ ಬೆಂಕಿ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಕಾರ್ಯಾಚರಣೆ ಹಾಗೆ ನಡೀತಾನೆ ಇದೆ. ಬೇಗೂರಿನಲ್ಲಿ ಸಂಭವಿಸಿರುವಂತ ಬೆಂಕಿ ದುರಂತಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗ್ತಾ ಇದೆ. 5 ವಾಟರ್ ಜೆಟ್ಗಳ ಮೂಲಕ ಬೆಂಕಿ ನಂದಿಸೋ ಕಾರ್ಯ ಭರದಿಂದ ಸಾಗಿದೆ. ಮೇಲ್ನೋಟಕ್ಕಿದು ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತ ಅನುಮಾನ ಇದೆ. ಕಾರ್ಯಾಚರಣೆಗೆ ಜೆಸಿಬಿಗಳನ್ನ ಸಹ ಬಳಸಲಾಗಿದೆ. ಪ್ಲಾಸ್ಟಿಕ್ ಇರೋದ್ರಿಂದ ಬೆಂಕಿಯನ್ನ ನಂದಿಸುವುದಕ್ಕೆ ಕಷ್ಟ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ರದ್ದಿ ಆಯೋರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವಾಟರ್ ಜೆಟ್ಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನಾಗಿದೆ ಅನ್ನೋ ತನಿಖೆ ಆಗಬೇಕಾಗಿದೆ. ಜೆಸಿಬಿಗಳನ್ನು ಕೂಡ ನಾವು ಕಾರ್ಯಾಚರಣೆಗೆ ಬಳಸಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಪ್ಲಾಸ್ಟಿಕ್ ಇರೋದ್ರಿಂದಾಗಿ ಬೆಂಕಿ ನಂದಿಸೋದಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ನಲ್ಲಿ ಬೆಂಕಿ ಅಷ್ಟು ಬೇಗ ನಿಲ್ಲೋದಿಲ್ಲ. ಅದು ಮೆಲ್ಟ್ ಆಗ್ತಾ ಮತ್ತೊಂದ್ ಕಡೆ ಎಲ್ಲ ಅದು ಜಾಸ್ತಿ ಆಗುತ್ತೆ, ಹರಡ್ಕೊಂಡು ಹೋಗುತ್ತೆ. ನೋಡಿ, ಈಗ ಎಕ್ಸಾಕ್ಟ್ ಆಗಿ ಈ ಹೊತ್ತಿಗೆ ಲೈವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಂಕಿ ಕೆನ್ನಾಲೆ ಹೊತ್ತಿ ಉರಿದು ಬೂದಿ ಆಡ್ತಾ ಇರುವಂತದ್ದು, ಗೆಂಡ ಇದು ಅಲ್ಲಿ ಹೊಗೆ ಆಡ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಲ್ಲ. ಇದು ಲೇಟೆಸ್ಟ್ ವಿಜುವಲ್. ಇದು ಬೆಳಿಗ್ಗೆ ನಮ್ಮ ತಂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಕಂಡು ಬಂದಿರುವಂತ ದೃಶ್ಯ. ಅವರೆಲ್ಲರೂ ಕೂಡ ರದ್ದಿ ಆಯೋರು. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಬಾಟಲ್ ಅಂತೇಳಿ ಎಲ್ಲ ಚಿಂದಿ ಆಯೋ ಕೆಲಸ ಮಾಡ್ತಾರೆ. ಅವರು ಅಲ್ಲಿ ಆ ವೇಸ್ಟ್ ಗಳನ್ನೆಲ್ಲ ಶೇಖರಿಸಿಡ್ತಾರಲ್ಲ, ಅದಕ್ಕೇನೋ ಬಹುಶಃ ಬೆಂಕಿ ಎಕ್ಸ್ಪಾಂಡ್ ಆಗ್ತಾ ಹೋಗಿ ಪಸರಿಸ್ತಾ ಹೋಗಿ ಸಂಪೂರ್ಣ ಎಲ್ಲವನ್ನು ಕೂಡ ಈಗ ಸುಟ್ಟು ಕರಕಲ್ ಮಾಡಿದೆ. ಏನಾದ್ರೂ ಜೀವಹಾನಿ ಆಗಿದೆಯಾ, ಯಾರಿಗಾದ್ರೂ ಪ್ರಾಣಕ್ಕೆ ಅಪಾಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯ ಅಲ್ಲಲ್ಲಿ ಮಧ್ಯ ಒಂದೊಂದು ಗ್ಯಾಸ್ ಗಳೆಲ್ಲ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಟ್ಟು ಕರಕಲಾಗಿರುವಂತ ಗ್ಯಾಸ್ ಸಿಲಿಂಡರ್ ನ ಅವಶೇಷಗಳು ಕಾಣಿಸ್ತಾ ಇದಾವೆ. ಬಹುಶಃ ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡವೇ ಇದನ್ನ ಎಕ್ಸ್ಪೋಸ್ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಆಗಿ ನಾವು ಹೇಳಿದ್ವಿ, ಇಂಥ ಜಾಗಗಳಲ್ಲಿ ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾರೆ ಅಕ್ರಮವಾಗಿ. ಇದು ಅಸುರಕ್ಷಿತವಾಗಿ ನಡೀತಾ ಇರೋದು. ಇದನ್ನ ನಾವೇನಾದ್ರೂ ಮನೆಗೆ ಗ್ಯಾಸ್ ತಗೊಂಡ್ ಬಂದ್ರೆ ಅದು ಯಾವುದೇ ಸಮಯದಲ್ಲಿ ಬ್ಲಾಸ್ಟ್ ಆಗಬಹುದು. ಸುಮಾರು ಬೆಳಗಿನ ಜಾವ 3:30 ಗಂಟೆಗೆ ನಮಗೆ ಕಂಟ್ರೋಲ್ ರೂಮ್ ಇಂದ ಕಾಲ್ ಬಂತು. ಬಿಬಿಎಂಪಿ ಡಂಪಿಂಗ್ ಯಾರ್ಡ್ ಅಲ್ಲಿ ಫೈರ್ ಆಗಿದೆ ಅಂತ. ನಾವು ಇಮಿಡಿಯೇಟ್ ಆಗಿ ಹುಳಿಮಾವು, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಅನ್ನಾಪುರದಿಂದ ಗಾಡಿ ಬಂದು ನಾವು ಇಮಿಡಿಯೇಟ್ ಆಗಿ ಹತೋಟಿ ತಗೊಂಡ್ವಿ. ಸುಮಾರು ಒಂದು 10 ಗುಡಿಸ್ಗಳು ಇದ್ವು. ಅಲ್ಲಿ ಜನರನ್ನೆಲ್ಲ ನಾವು ಆಚೆ ಎವಾಕ್ಯೂಯೇಟ್ ಮಾಡಿ ನಾವು ಬೆಂಕಿಯನ್ನು ಹತೋಟಿಗೆ ತಂದಿದ್ದೀವಿ. ಈಗ ಆಲ್ಮೋಸ್ಟ್ ಬೆಂಕಿ ಹತೋಟಿಯಲ್ಲಿದೆ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲೆಲ್ಲ ಕಂಟ್ರೋಲ್ ಆಗ ಪೂರ್ತಿ ನಾವು ಅಗ್ನಿಶಮನ ಮಾಡ್ತೀವಿ. 4 ಗಾಡಿ ಬಂದಿದೆ. ಸುಮಾರು 20 ಸಿಬ್ಬಂದಿ ಕೆಲಸ ಮಾಡ್ತಾ ಇದೀವಿ. ಅಧಿಕಾರಿ ವ್ಯಾಪಕವಾಗಿ ಹಬ್ಬಿತ್ತು. ಮತ್ತೆ ರಸ್ತೆ ಕೂಡ ಇದೆ, ಅದನ್ನ ಕಂಟ್ರೋಲ್ ಮಾಡೋದು ಎಷ್ಟು ಇದಾಗಿತ್ತು ಸರ್? ಇದು ಪ್ಲಾಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳು. ಹೌದು. ಇಲ್ಲ, ನಾವು ಅದಕ್ಕೆ ಈಗ 4 ದಿಕ್ಕಿನಲ್ಲೂ ಒಂದೊಂದು ಗಾಡಿನ ಹಾಕಿ, ಅದು ಬೇರೆ ಈಗ ಅಕ್ಕಪಕ್ಕ ಮನೆಗಳಿಗೆ ಸ್ಪ್ರೆಡ್ ಆಗದಿರಂಗೆ ನಾವು 4 ದಿಕ್ಕಿನಲ್ಲಿ ಗಾಡಿಗಳನ್ನ ಇಟ್ಟು ನಾವು ಹತೋಟಿಗೆ ತಗೊಂಡಿದ್ದೀವಿ. ಜೀವಹಾನಿ ಯಾವ ಆಗಿಲ್ಲ, ಯಾವ ಗಾಯಗಳು ಆಗಿಲ್ಲ. ನಾವು ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಸ್ಪಂದಿಸೋದ್ರಿಂದ ಯಾವ ಅನಾಹುತಗಳು ಆಗಿಲ್ಲ. ಸರ್, ಇದು ಡಂಪಿಂಗ್ ಯಾರ್ಡ್ ಅಲ್ಲ, ಇಲ್ಲಿ ಬಾಂಗ್ಲಾದೇಶಿಗರು ಶೆಡ್ಗಳನ್ನ ಹಾಕೊಂಡಿದ್ರು ಅಂತ ಹೇಳಿ ಇಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದು ನಾವು ತನಿಖೆಯಿಂದನೇ ಗೊತ್ತು. ಕಾರಣ ಏನು ಸರ್? ಏನು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ? ಆ ಕಾರಣನು ನಾವು ನಿರ್ದಿಷ್ಟವಾಗಿ ಅಂತ ಹೇಳಕ್ಕೂ ಬರಲ್ಲ. ಅದನ್ನ ನಾವು ಪೂರ್ಣ ಹತೋಟಿ ತಂದ ಮೇಲೆ ಆಮೇಲೆ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ಮೇಲೆ ನಿರ್ದಿಷ್ಟ ಕಾರಣ ಏನು ಅಂತ ಗೊತ್ತಾಗುತ್ತೆ ನಮಗೆ. ಈಗ ನಿಮ್ ಕಣ್ಮುಂದೆನೆ ಸಿಲಿಂಡರ್ಗಳೆಲ್ಲ ಬಿತ್ತಿದಾವೆ, ಇರ್ಬೋದಾ? ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಾತ್ರಿ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿದವರು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಎಷ್ಟು ಭಯಾನಕವಾಗಿ ಬೆಂಕಿ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಕಾರ್ಯಾಚರಣೆ ಹಾಗೆ ನಡೀತಾನೆ ಇದೆ. ಬೇಗೂರಿನಲ್ಲಿ ಸಂಭವಿಸಿರುವಂತ ಬೆಂಕಿ ದುರಂತಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗ್ತಾ ಇದೆ. 5 ವಾಟರ್ ಜೆಟ್ಗಳ ಮೂಲಕ ಬೆಂಕಿ ನಂದಿಸೋ ಕಾರ್ಯ ಭರದಿಂದ ಸಾಗಿದೆ. ಮೇಲ್ನೋಟಕ್ಕಿದು ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತ ಅನುಮಾನ ಇದೆ. ಕಾರ್ಯಾಚರಣೆಗೆ ಜೆಸಿಬಿಗಳನ್ನ ಸಹ ಬಳಸಲಾಗಿದೆ. ಪ್ಲಾಸ್ಟಿಕ್ ಇರೋದ್ರಿಂದ ಬೆಂಕಿಯನ್ನ ನಂದಿಸುವುದಕ್ಕೆ ಕಷ್ಟ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ರದ್ದಿ ಆಯೋರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವಾಟರ್ ಜೆಟ್ಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಏನಾಗಿದೆ ಅನ್ನೋ ತನಿಖೆ ಆಗಬೇಕಾಗಿದೆ. ಜೆಸಿಬಿಗಳನ್ನು ಕೂಡ ನಾವು ಕಾರ್ಯಾಚರಣೆಗೆ ಬಳಸಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಪ್ಲಾಸ್ಟಿಕ್ ಇರೋದ್ರಿಂದಾಗಿ ಬೆಂಕಿ ನಂದಿಸೋದಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ನಲ್ಲಿ ಬೆಂಕಿ ಅಷ್ಟು ಬೇಗ ನಿಲ್ಲೋದಿಲ್ಲ. ಅದು ಮೆಲ್ಟ್ ಆಗ್ತಾ ಮತ್ತೊಂದ್ ಕಡೆ ಎಲ್ಲ ಅದು ಜಾಸ್ತಿ ಆಗುತ್ತೆ, ಹರಡ್ಕೊಂಡು ಹೋಗುತ್ತೆ. ನೋಡಿ, ಈಗ ಎಕ್ಸಾಕ್ಟ್ ಆಗಿ ಈ ಹೊತ್ತಿಗೆ ಲೈವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಂಕಿ ಕೆನ್ನಾಲೆ ಹೊತ್ತಿ ಉರಿದು ಬೂದಿ ಆಡ್ತಾ ಇರುವಂತದ್ದು, ಗೆಂಡ ಇದು ಅಲ್ಲಿ ಹೊಗೆ ಆಡ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಲ್ಲ. ಇದು ಲೇಟೆಸ್ಟ್ ವಿಜುವಲ್. ಇದು ಬೆಳಿಗ್ಗೆ ನಮ್ಮ ತಂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಕಂಡು ಬಂದಿರುವಂತಹ ದೃಶ್ಯ. ಅವರೆಲ್ಲರೂ ಕೂಡ ರದ್ದಿ ಆಯೋರು, ನಾನು ಆಗ್ಲೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಬಾಟಲ್ ಅಂತೇಳಿ ಎಲ್ಲ ಚಿಂದಿ ಆಯೋ ಕೆಲಸ ಮಾಡ್ತಾರೆ. ಅವರು ಅಲ್ಲಿ ಆ ವೇಸ್ಟ್ ಗಳನ್ನೆಲ್ಲ ಶೇಖರಿಸಿಡ್ತಾರಲ್ಲ, ಅದಕ್ಕೇನೋ ಬಹುಶಃ ಬೆಂಕಿ ಎಕ್ಸ್ಪಾಂಡ್ ಆಗ್ತಾ ಹೋಗಿ ಪಸರಿಸ್ತಾ ಹೋಗಿ ಸಂಪೂರ್ಣ ಎಲ್ಲವನ್ನು ಕೂಡ ಈಗ ಸುಟ್ಟು ಕರಕಲ್ ಮಾಡಿದೆ. ಏನಾದ್ರೂ ಜೀವಹಾನಿ ಆಗಿದೆಯಾ, ಯಾರಿಗಾದ್ರೂ ಪ್ರಾಣಕ್ಕೆ ಅಪಾಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯ ಅಲ್ಲಲ್ಲಿ ಮಧ್ಯೆ ಒಂದೊಂದು ಗ್ಯಾಸ್ ಗಳೆಲ್ಲ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಟ್ಟು ಕರಕಲಾಗಿರುವಂತ ಗ್ಯಾಸ್ ಸಿಲಿಂಡರ್ ನ ಅವಶೇಷಗಳು ಕಾಣಿಸ್ತಾ ಇದಾವೆ. ಬಹುಶಃ ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡವೇ ಇದನ್ನ ಎಕ್ಸ್ಪೋಸ್ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಆಗಿ ನಾವು ಹೇಳಿದ್ವಿ, ಇಂಥ ಜಾಗಗಳಲ್ಲಿ ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾರೆ ಅಕ್ರಮವಾಗಿ. ಇದು ಅಸುರಕ್ಷಿತವಾಗಿ ನಡೀತಾ ಇರೋದು. ಇದನ್ನ ನಾವೇನಾದ್ರೂ ಮನೆಗೆ ಗ್ಯಾಸ್ ತಗೊಂಡ್ ಬಂದ್ರೆ ಅದು ಯಾವುದೇ ಸಮಯದಲ್ಲಿ ಬ್ಲಾಸ್ಟ್ ಆಗಬಹುದು. ಸುಮಾರು ಬೆಳಗಿನ ಜಾವ 3:30 ಗಂಟೆಗೆ ನಮಗೆ ಕಂಟ್ರೋಲ್ ರೂಮ್ ಇಂದ ಕಾಲ್ ಬಂತು, ಬಿಬಿಎಂಪಿ ಡಂಪಿಂಗ್ ಯಾರ್ಡ್ ಅಲ್ಲಿ ಫೈರ್ ಆಗಿದೆ ಅಂತ. ನಾವು ಇಮಿಡಿಯೇಟ್ ಆಗಿ ಹುಳಿಮಾವು, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಅನ್ನಾಪುರದಿಂದ ಗಾಡಿ ಬಂದು ನಾವು ಇಮಿಡಿಯೇಟ್ ಆಗಿ ಹತೋಟಿ ತಗೊಂಡ್ವಿ. ಸುಮಾರು ಒಂದು 10 ಗುಡಿಸ್ಗಳು ಇದು. ಅಲ್ಲಿ ಜನರನ್ನೆಲ್ಲ ನಾವು ಆಚೆ ಎವಾಕ್ಯೂಟ್ ಮಾಡಿ ನಾವು ಬೆಂಕಿಯನ್ನು ಹತೋಟಿಗೆ ತಂದಿದ್ದೀವಿ. ಈಗ ಆಲ್ಮೋಸ್ಟ್ ಬೆಂಕಿ ಹತೋಟಿಯಲ್ಲಿದೆ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲೆಲ್ಲ ಕಂಟ್ರೋಲ್ ಆಗುವ ಪೂರ್ತಿ ನಾವು ಅಗ್ನಿಶಮನ ಮಾಡ್ತೀವಿ. 4 ಗಾಡಿ ಬಂದಿದೆ. ಸುಮಾರು 20 ಸಿಬ್ಬಂದಿ ಕೆಲಸ ಮಾಡ್ತಾ ಇದೀವಿ. ಅಧಿಕಾರಿಗೆ ಫೈರ್ ವ್ಯಾಪಕವಾಗಿ ಹಬ್ಬಿತ್ತು, ಮತ್ತೆ ರಸ್ತೆ ಕೂಡ ಇದೆ. ಅದನ್ನ ಕಂಟ್ರೋಲ್ ಮಾಡೋದು ಎಷ್ಟು ಇದಾಗಿತ್ತು ಸರ್? ಇದು ಪ್ಲಾಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳು. ಹೌದು. ಇಲ್ಲ, ನಾವು ಅದಕ್ಕೆ ಈಗ 4 ದಿಕ್ಕಿನಲ್ಲೂ ಒಂದೊಂದು ಗಾಡಿನ ಹಾಕಿ, ಅದು ಬೇರೆ ಈಗ ಅಕ್ಕಪಕ್ಕ ಮನೆಗಳಿಗೆ ಸ್ಪ್ರೆಡ್ ಆಗದಿರಂಗೆ ನಾವು 4 ದಿಕ್ಕಿನಲ್ಲಿ ಗಾಡಿಗಳನ್ನ ಇಟ್ಟು ನಾವು ಹತೋಟಿಗೆ ತಗೊಂಡಿದ್ದೀವಿ. ಜೀವಹಾನಿ ಯಾವ ಆಗಿಲ್ಲ, ಯಾವ ಗಾಯಗಳು ಆಗಿಲ್ಲ. ನಾವು ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಸ್ಪಂದಿಸೋದ್ರಿಂದ ಯಾವ ಅನಾಹುತಗಳು ಆಗಿಲ್ಲ. ಸರ್, ಇದು ಡಂಪಿಂಗ್ ಯಾರ್ಡ್ ಅಲ್ಲ, ಇಲ್ಲಿ ಬಾಂಗ್ಲಾದೇಶಿಗರು ಶೆಡ್ಗಳನ್ನ ಹಾಕೊಂಡಿದ್ರು ಅಂತ ಹೇಳಿ. ಇಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದು ನಾವು ತನಿಖೆಯಿಂದಾನೇ ಗೊತ್ತು. ಕಾರಣ ಏನು ಸರ್? ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆ ಕಾರಣನು ನಾವು ಈಗ ನಿರ್ದಿಷ್ಟವಾಗಿ ಅಂತ ಹೇಳಕ್ಕೂ ಬರಲ್ಲ. ಅದನ್ನ ನಾವು ಪೂರ್ಣ ಹತೋಟಿ ತಂದ ಮೇಲೆ ಆಮೇಲೆ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ಮೇಲೆ ನಿರ್ದಿಷ್ಟ ಕಾರಣ ಏನು ಅಂತ ಗೊತ್ತಾಗುತ್ತೆ ನಮಗೆ. ಈಗ ನಿಮ್ ಕಣ್ಮುಂದೆನೆ ಸಿಲಿಂಡರ್ಗಳೆಲ್ಲ ಬಿತ್ತಿದಾವೆ ಇರ್ಬೋದಾ?